ರಾಜಕೀಯ ಶಾಶ್ವತವಲ್ಲ ಎಂಬ ಸಿಎಂ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನ್ಯೂಸ್ 18ಗೆ ಬೇಳೂರು ಗೋಪಾಲಕೃಷ್ಣ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆ ಕೊಟ್ಟಿದ್ದಾರೆ. ಸಂಭಾಷಣೆ ವೇಳೆ ಸಿಎಂ ಸಿದ್ದರಾಮಯ್ಯ ಖುಷಿಯಾಗಿದ್ರು ಅಂತ ಮಾತನಾಡಿದ್ದಾರೆ. ಬೇಳೂರು ಗೋಪಾಲಕೃಷ್ಣ ಅವರು ಪಕ್ಕದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಈ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ರಾಜಕೀಯ ನಮ್ಮಪ್ಪನ ಮನೆ ಆಸ್ತಿ ಅಲ್ಲ ಅಂತ ಹೇಳಿದ್ರು. ಸಂಭಾಷಣೆ ವೇಳೆ ಸಿಎಂ ಸಿದ್ದರಾಮಯ್ಯ ಖುಷಿಯಾಗಿದ್ರು ಅಂತ ಬೇಳೂರು ಗೋಪಾಲಕೃಷ್ಣ ನ್ಯೂಸ್ 18ಗೆ ರಿಯಾಕ್ಷನ್ ಕೊಟ್ಟಿದ್ದಾರೆ. ನಾಯಕತ್ವ ಬದಲಾವಣೆ ವಿಚಾರವಾಗಿ ಅವರು ಹೇಳಿಲ್ಲ. ಅದನ್ನ ಆ ಮಾತು ಹೇಳಿದ್ದು ನಾಯಕತ್ವ ಬದಲಾವಣೆ ವಿಚಾರವಾಗಿ ಅಲ್ಲ, ಸಿಎಂ ಖುಷಿಯಿಂದಲೇ ಅವರು ಹೇಳಿರೋದು. ನಾಯಕತ್ವ ಬದಲಾವಣೆ ವಿಚಾರವಾಗಿ ಕೊಟ್ಟಂತಹ ಹೇಳಿಕೆ ಅಲ್ಲ, ಅದ್ರ ಬಗ್ಗೆ ಮಾತನಾಡಿಲ್ಲ ಅಂತ ಕ್ಲಾರಿಫಿಕೇಶನ್ ಕೊಟ್ಟು. ರಾಜಕೀಯ ಶಾಶ್ವತವಲ್ಲ ಎಂಬ ಸಿಎಂ ಸಿದ್ದರಾಮಯ್ಯವರ ಹೇಳಿಕೆ ಏನಾಗುತ್ತೋ ಆಗ್ಲಿ ಅಂತ ಹೇಳಿದ್ರು. ನ್ಯೂಸ್ 18ಗೆ ಬೇಳೂರು ಗೋಪಾಲಕೃಷ್ಣ ಅವರ ಎಕ್ಸ್ಕ್ಲೂಸಿವ್ ಆದಂತಹ ಹೇಳಿಕೆ. ಸಂಭಾಷಣೆ ವೇಳೆ ಸಿಎಂ ಸಿದ್ದರಾಮಯ್ಯನವರು ಖುಷಿಯಾಗಿ ಮಾತನಾಡಿದ್ರು. ಯಾವುದೇ ರೀತಿಯಾದಂತಹ ವಿಚಾರಗಳನ್ನ ತಲೆಯಲ್ಲಿ ಇಟ್ಕೊಂಡು ಅವರು ಹೇಳಿಲ್ಲ. ನಾಯಕತ್ವ ಬದಲಾವಣೆ ವಿಚಾರವಾಗಿ ಅವರು ಹೇಳಿಲ್ಲ ಅಂತ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಬೇಳೂರು ಗೋಪಾಲಕೃಷ್ಣ. ನಾನು ಬ್ರೇಕ್ಫಾಸ್ಟ್ ಬಗ್ಗೆ ಕೇಳಿದಾಗ ಮಾತಾಡಿದ್ರು ಸಿಎಂ. ಅವರಿಗೆ ಯಾವುದೇ ಬೇಸರ ಇಲ್ಲ, ಯಾವುದೇ ವಿಚಾರಗಳನ್ನ ತಲೆಯಲ್ಲಿ ಇಟ್ಕೊಂಡು ಕೊಟ್ಟಂತಹ ಹೇಳಿಕೆಯಲ್ಲ ಅದು. ನಾನು ಮಾತನಾಡಿಸಿದಂತಹ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಈ ರೀತಿಯಾಗಿ ನನ್ನ ಜೊತೆ ಖುಷಿಯಿಂದಾನೆ ಮಾತನಾಡಿದ್ರು, ಬೇಸರದಿಂದ ಮಾತನಾಡಿಲ್ಲ. ನಮ್ಮಿಬ್ಬರ ಸಂಭಾಷಣೆಯ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಖುಷಿಯಾಗಿದ್ರು ಅಂತ ನ್ಯೂಸ್ 18 ಜೊತೆಗೆ ಬೇಳೂರು ಗೋಪಾಲಕೃಷ್ಣ ಮಾತನಾಡಿದರು. ಇಂದು ಶಾಸಕ ಗೋಪಾಲಕೃಷ್ಣ ಅವರೊಂದಿಗೆ ಮಾತನಾಡುವಂತ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರು ರಾಜಕೀಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ಶಾಶ್ವತ ಅಲ್ಲ ಅನ್ನುವಂತ ಹೇಳಿಕೆಯನ್ನು ಕೊಟ್ಟರು. ಅದರ ಕುರಿತಂತೆ ಸಾಕಷ್ಟು ಚರ್ಚೆಗಳು ಕೂಡ ಈಗ ಶುರುವಾಗಿದ್ದವು. ಇದಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟೀಕರಣ ಕೊಡೋದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಯಾವ ವಿಚಾರಕ್ಕಾಗಿ ಆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅನ್ನೋದನ್ನ ಹೇಳೋದಕ್ಕೆ ಸ್ವತಃ ಶಾಸಕ ಗೋಪಾಲಕೃಷ್ಣ ಅವರಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ನಿಮ್ಮೊಂದಿಗೆ ಸಿಎಂ ಸಿದ್ದರಾಮಯ್ಯನವರು ಮಾತನಾಡಿರುವಂತದ್ದು, ಆ ಕಾರಣಕ್ಕೆ ನಿಮ್ಮನ್ನು ಕೇಳ್ತಾ ಇದ್ದೀನಿ, ಯಾವ ಒಂದು ಕಾರಣಕ್ಕಾಗಿ ಆ ಶಬ್ದ ಪ್ರಯೋಗವನ್ನು ಸಿಎಂ ಸಿದ್ದರಾಮಯ್ಯನವರು ಮಾಡಿದ್ರು ಅಂತ. ಸರ್ ನೋಡಿ, ಇವತ್ತಿನ ಮಾನ್ಯ ಉಪಮುಖ್ಯಮಂತ್ರಿಗಳ ಮನೆಯಲ್ಲಿ ಇವತ್ತು ಏನು ತಿಂಡಿ ತಿನ್ನುವ ಕಾರ್ಯಕ್ರಮ ಇತ್ತು, ಅದು ಮುಗಿದ ಮೇಲೆ ನಾನು ವಿಧಾನಸೌಧಕ್ಕೆ ಬರೋ ಹೊತ್ತಿಗೆ ನಾವು ಬರೋದಕ್ಕೆ ಸರಿಯಾಯ್ತು. ಬರೋ ಹೊತ್ತಿನ ಸಂದರ್ಭದಲ್ಲಿ ಬಹಳ ಖುಷಿಯಾಗಿದ್ರು. ನಾನು ಹೋಗಿ ಕೇಳಿದೆ, ಏನ್ ಸಾರ್ ಬಹಳ ಖುಷಿಯಾಗಿದ್ದೀರಿ, ನಾಟಿ ಕೋಳಿ ಎಲ್ಲ ಚೆನ್ನಾಗಿತ್ತ ಸಾರ್ ಅಂತ ಕೇಳಿದೆ. ಸಹಜವಾಗಿ ಕೇಳಿದ, ಬೇರೆ ಏನಿಲ್ಲ. ಅವಾಗ ಏನೋ ಗೋಪಾಲ್ ಭಾರಿ ಚೆನ್ನಾಗಿತ್ತು ಕಣೋ, ಇದು ಮೈಸೂರು ಮಾದರಿಯಲ್ಲಿ ಮಾಡಿದ್ರು, ನನಗೆ ಬಹಳ ಇಷ್ಟ ಆಗಿತ್ತು, ನಾನು ಒಳ್ಳೆ ತಿಂಡಿ ತಿಂದೆ ಕಣೋ, ಚೆನ್ನಾಗಿದೆ ಅಂತ ಹೇಳ್ತಾ ಮಾತಾಡ್ತಾ ಬಂದರು. ನನಗೂ ಏನೋ ಕಲರ್ಫುಲ್ ಆಗಿ ಬಂದ್ಬಿಟ್ಟಿದ್ಯಲ್ಲೋ ಏನೋ ಹಂಗೆ ಅಂದರು. ಯಾವಾಗಲೂ ಮಾಮೂಲಲ್ಲ ಸರ್, ನಾನು ಬರೋದೇ ಅಂತ, ಕರೆಕ್ಟ್ ಕಣ ಅಂತ ಹೇಳಿದ್ರು. ಬಹಳ ಖುಷಿ, ಆ ಸಂತೋಷದಲ್ಲಿ ಇದ್ದರು. ಬೇರೆ ಏನು ಹೇಳಿಲ್ಲ ಅವರು. ಅದರ ಬಗ್ಗೆನೇ ಮಾತಾಡ್ತಾ ಬಂದ್ರು ಬಿಟ್ರೆ ಬೇರೆ ರಾಜಕೀಯವಾಗಿ ಗೊಂದಲದ ಬಗ್ಗೆ ಅದು ಏನು ಹೇಳಿಲ್ಲ. ಖುಷಿಯಲ್ಲೇ ಇದ್ರು ಅಷ್ಟೇ. ರಾಜಕೀಯ ಶಾಶ್ವತ ಅಲ್ಲ ಅನ್ನುವಂಥರ ಜೊತೆಗೆ ಏನಾಗುತ್ತೋ ಆಗ್ಲಿ ಅನ್ನುವಂತ ಹೇಳಿಕೆಯನ್ನು ಕೂಡ ಕೊಟ್ಟರು. ಅಂದ್ರೆ ಹೈಕಮಾಂಡ್ ನಿರ್ಧಾರ ಯಾವ್ದಾಗತ್ತೆ ಆಗ್ಲಿ ಅನ್ನುವಂತ ರೀತಿಯಲ್ಲಿ ಅದು ಅವ್ರು ಮಾತಾಡದಂತೆ ಇತ್ತು. ಆತರ ಏನಿಲ್ಲ ರೀ, ಖುಷಿಯಾಗಿದ್ದಾರೆ. ಗೋಪಾಲ್ ಇವೆಲ್ಲ ರಾಜಕೀಯ ಬಿಡೋ, ಇದೆಲ್ಲ ಇದ್ದೇ ಇರುತ್ತಲ್ಲ ಅನ್ನೋ ರೀತಿಯಲ್ಲಿ ಹೇಳಿದಾರೆ ಬಿಟ್ರೆ ಅವ್ರು ಯಾವತ್ತೂ ಆ ತರ ನೋವಿನಿಂದ ಇನ್ನೊಂದಿಂದ ಹೇಳಿಲ್ಲ. ಎಷ್ಟು ಖುಷಿಯಾಗಿ ಬಂದ್ರು. ಯಾಕೆಲ್ಲ ಅಲ್ಲಿದ್ದ ಹೆಗಲ ಮೇಲೆ ಕೈ ಹಾಕೋ ಬಂದು ನಿಮ್ಮ ಟಿವಿವರೆಗೂ ಬಂದು ಹೇಳಿದಾರಲ್ವಾ. ಹಂಗಾಗಿ ಈ ತರ ಏನು ಆ ತರ ಇರಲಿಲ್ಲ, ಏನೋ ಸಹಜವಾಗಿ ಹೇಳಿದ್ದಾರೆ. ಅದು ಯಾವುದೇ ಬೇರೆ ಗೊಂದಲವಾಗಿ ಹೇಳುವಂಥದ್ದು ಯಾವುದೂ ಹೇಳಿಲ್ಲ. ಅವರು ಬಹಳ ಖುಷಿಯಾಗಿ ಸಂತೋಷವಾಗಿ ಟಿಫನ್ ಮಾಡಿದ್ದಿಂದ ಹಿಡಿದು ಎಲ್ಲ ಚೆನ್ನಾಗಿ ಹೇಳಿದ್ದಾರೆ ಅಷ್ಟೇ, ಮತ್ತೆ ಯಾವುದೂ ಇಲ್ಲ. ಇದಿಷ್ಟು ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ಹೇಳ್ತಾ ಇರುವಂತಹ ಮಾತು. ಪ್ರಮುಖವಾಗಿ ವಿಧಾನಸೌಧದಲ್ಲಿ ನಾನು ಮತ್ತು ಸಿದ್ದರಾಮಯ್ಯನವರ ನಡುವೆ ನಡೆದಂತಹ ಸಂಭಾಷಣೆಯಲ್ಲಿ ಎಲ್ಲ ಒಂದ್ ಕಡೆ ಅದು ಯಾವುದೇ ರೀತಿಯ ಅಂದ್ರೆ ಹೈಕಮಾಂಡ್ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿದ್ದಲ್ಲ, ಖುಷಿಯಾಗಿ ಅವರು ಮಾತನಾಡಿದ್ರು, ಖುಷಿಯಾಗಿ ಇವತ್ತು ಅವರು ನನ್ನ ಬಳಿ ಮಾತನಾಡಿದ್ರು ಅನ್ನುವಂತ ಮಾತನ್ನ ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಶಿವಪ್ಪ ಜೊತೆ ಕಾರ್ತಿಕ್, ನ್ಯೂಸ್ 18 ಕನ್ನಡ, ಬೆಂಗಳೂರು.